ಹಿರಿಯೂರು ತಾಲೂಕಿನ ಹೈಮಂಗಲ ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸಲು ಒತ್ತಾಯಿಸಿ ಮಾಜಿ ಮಂತ್ರಿ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರ ನೇತೃತ್ವದ ನಿಯೋಗ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದೆ. ಇನ್ನು ಶಾಸಕರಾದಂತಹ ಟಿ ರಘುಮೂರ್ತಿ, ಬಿಜಿ ಗೋವಿಂದಪ್ಪ, ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಸೇರಿದಂತೆ ಕ್ಷೇತ್ರದ ಹಲವು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ರೈತರ ಜೊತೆ ಸುಹಾಸ್ ಸುಧಾಕರ್ ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಐಮಂಗಲ ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸುವ ಹಾಗೂ ಜವನಗೊಂಡನಹಳ್ಳಿಯ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಳ ಕುರಿತು ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಐಮಂಗಲ ಹೋಬಳಿಯ 64 ಕೆರೆಗಳಿಗೆ ನೀರು ತುಂಬಿಸುವ ಮತ್ತು 37,131 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಕ್ಕೆ ಹನಿ ನೀರಾವರಿ ಮೂಲಕ ನೀರು ಒದಗಿಸಲು ಕೂಡ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜವನಗೊಂಡನಹಳ್ಳಿ ಹೋಬಳಿಯ 16 ಕೆರೆಗಳು ಮತ್ತು 100 ಗ್ರಾಮಗಳ ಜನರ ಜಾನುವಾರುಗಳಿಗೆ ಶಾಶ್ವತ ನೀರು ಕಲ್ಪಿಸಲು 224 ಕೋಟಿ ಯೋಜನೆಯ ಕಾಮಗಾರಿಯ ಒಂದು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆಯೂ ಕೂಡ ಆಗ್ರಹಿಸಿದ್ದಾರೆ. ಇನ್ನು ಪ್ರಸ್ತುತ ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು, ಚಿತ್ರದುರ್ಗ ಶಾಖಾ ಕಾಲುವೆ ಮೂಲಕ ಪ್ರಾಯೋಗಿಕವಾಗಿ ನೀರು ಹರಿಸುವ ಮೂಲಕ ಐಮಂಗಲ ಹೋಬಳಿಯ ರೈತರ ನೆರವಿಗೆ ಸರ್ಕಾರ ಧಾವಿಸುವಂತೆಯೂ ಕೂಡ ಮನವಿ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಈ ಒಂದು ಪ್ರಾಯೋಗಿಕವಾಗಿ ನೀರು ಹರಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ನನ್ನ ಕೆಲಸ ಏನಂದ್ರೆ, ನಿಮ್ಮ ಕೆಲಸ ಏನಪ್ಪಾ ಅಂತಂದ್ರೆ, ನಾನು ಯಾರನ್ನ ನೇಮಕ ಮಾಡಿ ಅಭ್ಯರ್ಥಿನ ಸೂಚಿಸ್ತೀನಿ ಅವನ್ನ ಗೆಲ್ಸೋದು ನಿಮ್ ಜವಾಬ್ದಾರಿ. ನಿಮ್ಮ ಕೆಲಸ, ನಿಮ್ ನೀರ್ ಕೆಲಸ ನಂದು, ಗೆಲ್ಸೋ ಜವಾಬ್ದಾರಿ ನಿಮ್ದು. ಇಷ್ಟೇ ಚರ್ಚೆ. ನಾವೇನಾದ್ರು ಮಾತು ಕೊಟ್ರೆ ಮಾತು ನಿಂತ್ಕೋತೀನಿ ಅಂತ ಗೊತ್ತಿದೆಯಲ್ಲ. ಆಮೇಲೆ ನಮ್ಮಲ್ಲೇ ಕೆಲವರೆಲ್ಲ ಸುಮಾರು 5-6 ಬಾರಿ ಗೋವಿಂದಪ್ಪನವರು, ರಘುಮೂರ್ತಿ, ಸುಧಾಕರ್, ಚಂದ್ರಪ್ಪ, ಮಂಜುನಾಥ್ ಎಲ್ಲ ಬಂದು ಹತ್ರ ಮಾತಾಡಿದ್ದಾರೆ. ಈ ನೀರು ಅಲಾಟ್ಮೆಂಟ್ ಮಾಡ್ಬೇಕಾದ್ರೆ ದೊಡ್ಡ ನಗರ ಆಗ ಕೂಡ ನಾನು ಸುಧಾಕರ್ ದೃಷ್ಟಿಯಿಂದ ನೀರು ಅಲಾಟ್ಮೆಂಟು ಮಾಡಿದೆ. ಈಗ ವ್ಯವಸ್ಥೆ ಆಗಿದೆ. ಸೊ ಈಗ ಬೈ ಎಲೆಕ್ಷನ್ ಬರ್ತಾ ಇದೆ. ಈ ವಿಚಾರನ ಮೊನ್ನೆ ಎಲ್ಲ ನನಗೆ ನಮ್ಮ ಅವರು ಸಾಯಕಿನ ಮುಂಚಿತವಾಗಿ ಬಂದು ಇದನ್ನ ಟ್ರಯಲ್ ರನ್ ಮಾಡಬೇಕು ಅಂತ ಇವರೆಲ್ಲ ಪಟ್ಟಿಗೆ ಬಂದಿದ್ರು. ನಾನು ಡೇಟ್ ಕೊಟ್ಬಿಟ್ಟಿದ್ದೆ. ಯಾವುದೋ ಒಂದು ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ಹೋಯ್ತು. ನಾನು ಕೂಡಲೇ ಇನ್ನೊಂದು 8 ದಿನದಲ್ಲೇ ಬಂದು ಆ ಟ್ರಯಲ್ ರನ್ನ ನೋಡುವಂಥ ಕೆಲಸ ನಾನು ಮಾಡ್ತೇನೆ. ಇದನ್ನ ಏನು ಈ ಮಿಕ್ಕಿದ್ದು ಸಣ್ಣ ನೀರಾವರಿ ಇದೆಯಲ್ಲ, ಜವಗಣ್ಣಳಿದು, ಅದನ್ನ ಈಗ ನಾನು ಇಲ್ಲಿ ಅಲ್ಲೇ ಬರೆದು ನೆಕ್ಸ್ಟ್ ಕ್ಯಾಬಿನೆಟ್ಗೆ ಈ ಸಬ್ಜೆಕ್ಟ್ ಬರೋ ರೀತಿಯಲ್ಲಿ ಮಾಡ್ತೀನಿ.